ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ. ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಯಾವುದೇ ಮಾಡೋದ್ರಲ್ಲಿ ಶ್ರದ್ಧೆ ಇರಬೇಕಷ್ಟೇ, ಮೋಸ ಮಾಡಬಾರ್ದು, ದಗ ಮಾಡಬಾರ್ದು. ಅದೆಲ್ಲ ಫ್ಯಾನ್ಸಿ ಎಲ್ಲ 100 ರೂಪಾಯಿ. ಅದು ಇದೆಲ್ಲ 100 ರೂಪಾಯಿ ವಾಚ. ಇದು ಏನ್ ಗೊತ್ತಾ, ಬಡವರು ನಾವ್ ಎಷ್ಟು ಕೇಳಿದ್ರು ಕುಡಿದ್ಬಿಟ್ಟು ಹೋಯ್ತಾರೆ. ದೊಡ್ಡರು ಬರ್ತಾರಲ್ಲ ಅವರೇ ಹಿಂದೆ ಮುಂದೆ ನೋಡ. ಬೆಂಗಳೂರಲ್ಲಿ ಊಟ ಚೀಪಸ್ಟ್ ಎಲ್ಲೂ ಸಿಗಲ್ಲ. ಎಷ್ಟೋ ಸಂಪಾದನೆ ಮಾಡ್ತೀವಿ, ದುಡ್ಡು ತಿನ್ನಲ್ಲ, ತಿನ್ನೋದೇ ಇಷ್ಟ ಅನ್ನ. ಸೊ ಯಾವ ವ್ಯಾಪಾರವೂ ಚಿಕ್ಕದಲ್ಲ, ಯಾವ ವ್ಯಾಪಾರವೂ ದೊಡ್ಡದಲ್ಲ, ಯಾವ ಕೆಲಸವೂ ಚಿಕ್ಕದಲ್ಲ. ಚುರುಮುರಿ ದಿನ ತಿಂತಾರೆ, ಜೋಳ ಹುಡುಕೊಂಬಂದು ತಿಂತಾರೆ, ಹಣ್ಣು ಬೇಕೇ ಬೇಕು, ಬೇಸಿಗೆ ಶುರು ಆಗ್ಬಿಟ್ಟು ಹಣ್ಣು ಬೇಕೇ ಬೇಕು. ಇವೆಲ್ಲ ದಿನ ತಿನ್ನೋಂಥದ್ದು. ಯಾವ ಗ್ಯಾರಂಟಿ ಮೇಲೆ ಇದು ನೀವು ವ್ಯಾಪಾರ ಮಾಡ್ತೀರಾ? ಸರ್ ನಮಸ್ಕಾರ, ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ನಾವಿಲ್ಲಿ ಲೆಗ್ಗೆರಲ್ಲಿರೋದು. ಸ್ಟಾರ್ಟಿಂಗ್ ಬಂದು ನಮ್ಮ ಬೆಂಗಳೂರು ಬಂದು 2000 ಇಸ್ವಿ ಬಂದಿರೋದು. ಹೊಸದುರ್ಗ ಪ್ರಾಪರು, ಹೊಸದುರ್ಗ ನೇಟಿವ್ ಪ್ಲೇಸ್ ಹೊಸದುರ್ಗ. ನಾವಿವತ್ತು 2000 ಇಸ್ವಿಲಿ ಬಂದಿದ್ವಿ. ನಾವು ಸಣ್ಣದಾಗಿ ವ್ಯಾಪಾರ ಮಾಡ್ತಾಯಿದ್ವಿ, ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ. ವಾಚ್ ಮಾರ್ಕೆಟಿಂಗು ನಾವು ಸ್ಟಾರ್ಟ್ ಮಾಡಿದ್ದು 2000 ಇಸ್ವಿಲಿ. 2000ದಿಂದ ಮಾಡಿ ಲಾಸ್ಟಿಗೆ ಮಕ್ಕಳು ಮರ ಓದ್ಕೊಂಡು ಲಾಸ್ಟಿಗೆ ಅಪ್ಪು ಅವರು ಎಕ್ಸ್ಪೈರ್ಡ್ ಆದಮೇಲೆ ಇಲ್ಲಿ ಬಂದ್ವಿ. ಇಲ್ಲಿ ಜನ ಕಿಕ್ಕಿರಿದು ತುಂಬ್ತಾಯಿತ್ತು. ದಿವಸ 5000ದಿಂದ 10,000 ಜನ ಬರ್ತಾಯಿದ್ರು. ಇವತ್ತಿನ ಕಾಲಕ್ಕೆ ನಮಗೆ ನೆಲೆ ಇರಲಿಲ್ಲ, ಎಲ್ಲೂ ಮಾರೋದು ನೆಲೆ ಇರಲಿಲ್ಲ. ಎಲ್ಲೆಲ್ಲ ಹೋಗ್ತಿದ್ವಿ, ವ್ಯಾಪಾರ ಆದಾಯ್ತು, ಬಿಟ್ಟು ಆಮೇಲೆ ಬಸ್ ಹೊತ್ಕೊಂಬರ್ತಿದ್ವಿ, ಲಗೇಜ್ ಹೊತ್ಕೊಂಬರ್ತಿದ್ವಿ. ಇವತ್ತಿನ ಕಾಲದಾಗಿ ಇಲ್ಲಿ ಲಗೇಜ್ ಹೊತ್ಕೊಂಬರೋಂಗಿಲ್ಲ, ಏನಿಲ್ಲ. ಮನೆ ಬಂದು ಲಗ್ಗೆರೆ ಬೆಂಗಳೂರು, ಇಲ್ಲಿ ಬಂದು ಹಾಕಿರ್ತೀವಿ. ಮೊದಲಿಂದಲೂ 8,000, 10,000, 15,000, 20,000 ಗಂಟೆ ವ್ಯಾಪಾರ ಮಾಡಿದ್ದೀವಿ. ಪಾಪ ಪರಮಾತ್ಮಂದು ಊಟ ಮಾಡಿದ್ದೀವಿ. ಇವತ್ತು ಕಂಟಿನ್ಯೂ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಭಾನುವಾರ, ಶನಿವಾರ, ಸಂಡೇ, ವೀಕ್, ಗೋರ್ಮೆಂಟ್ ಹಾಲಿಡೇ ದಿವಸ ಕಂಪಲ್ಸರಿ ವ್ಯಾಪಾರ ಆಗುತ್ತೆ. ಈಗ ಒಂದು ಸ್ವಲ್ಪ ಡೌನ್ ಆಗಿರ್ಬೋದು ಅಷ್ಟೇ. ಮೊದಲೆಲ್ಲ ತುಂಬ ವ್ಯಾಪಾರ ಮಾಡಿದ್ದೀವಿ, ಅಷ್ಟೇ ಮಾಡ್ತಾಯಿದ್ದೀವಿ. ತುಂಬ ವ್ಯಾಪಾರ ಮಾಡಿದ್ದೀವಿ, ಮೊದಲೆಲ್ಲ ಕಂಟಿನ್ಯೂ ಮಾಡಿದ್ದೀವಿ. ನನ್ನ ಕೊಟ್ಟಿದ್ದಾರೆ, ಅವರು ಪರಮಾತ್ಮ ನೆನೆಸ್ಬೇಕು ನಾವು. ಈ ವಾಚ್ ವ್ಯಾಪಾರ ಶುರು ಮಾಡಿ ಎಷ್ಟು ದಿನ ಆಯಿತು? ವಾಚ್ ವ್ಯಾಪಾರ ಸ್ಟೋರ್ ಮಾಡಿಯಲ್ಲೇ 2000 ಇಸ್ವಿಲಿ ಸ್ಟಾರ್ಟ್ ಬೆಂಗಳೂರಿಗೆ ಬಂದಾಗಲಿಂದ ವಾಚ್ ವ್ಯಾಪಾರ ಸ್ಟಾರ್ಟ್. ಆವಾಗ ಎಷ್ಟು ಒಂದು ವಾಚ್ಗೆ? ಅವಾಗೆಲ್ಲ ಕಾಸ್ಟ್ಲಿ ಇತ್ತು, ಈಗೆಲ್ಲ ಜಾಸ್ತಿ ಇದೆ ರೇಟು. ಅವಾಗೆಲ್ಲ ತುಂಬ ಕಾಸ್ಟ್ಲಿ ಇತ್ತು ಅವಾಗ ಬೆಲ್ಟ್ ವಾಚ್ ಬಂದು 100-110ಗೆ ಮಾರ್ತದೆ ಬೆಲ್ಟ್ ವಾಚ್ ಸಿಗೋದು. ಚೈನ್ ವಾಚ್ ಬಂದು 150-160ಗೆ ಚೈನ್ ವಾಚ್ ಸಿಗೋದು. ನಾವು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ 350ಕ್ಕೆ 2 ಮಾರ್ತಿದ್ವಿ. ಚೈನ್ ವಾಚ್ ಬಂದು 450ಕ್ಕೆ 2 ಮಾರ್ತಿದ್ವಿ. ಪ್ರತಿಯೊಂದು ಆಫೀಸು ಮೈಸೂರು, ಕುಶಾಲನಗರ, ಮಡಿಕೇರಿ, ಥ್ರೋಕ್ ಕರ್ನಾಟಕ ಸುತ್ತಿದ್ದೀವಿ ನಾವು. ಪ್ರತಿಯೊಂದು ಮಾರ್ಕೆಟಿಂಗ್ ಮಾಡಿ ಈಗ ಓಡಾಡೋಕ್ಕಾಗುತ್ತೆ. ಈಗ ಎಷ್ಟು? ಈಗ 250, 350, 100 ರೂಪಾಯಿ. 100 ರೂಪಾಯಿಂದ ಕನ್ವಿನ್ಸ್ ಆಗುತ್ತೆ. 100 ರೂಪಾಯಿಗೆ ಒಂದು ವಾಚ್? ಹಾಂ, 100 ರೂಪಾಯಿ. ಅದೆಲ್ಲ ಫ್ಯಾನ್ಸಿ ಎಲ್ಲ 100 ರೂಪಾಯಿ. ಅದು ಇದೆಲ್ಲ 100 ರೂಪಾಯಿ, ಅದೆಲ್ಲ 100 ರುಪೀಸ್. ಹಾಂ, ಇದೆಲ್ಲ 250, ಇದು 350. ಹಾಂ, 350, ಅದು 250 ಅದು. ಹಾಂ, ಗ್ರಾಹಕರು ತಗೊಂಡೋಗ್ತಾರೆ, ಚೀಪಾಗಿ ಸಿಗುತ್ತೆ. ಎಲ್ಲ ಮಾರ್ಕೆಟಿಂಗ್ ಮಾಡಿದ್ದೀವಿ. ಇಲ್ಲಿ ಲಾಸ್ಟ್ ಫೈನಲ್ ಏಜ್ ಬಂದಿದ್ದೀವಿ. ಪರಮಾತ್ಮ ನೆನೆಸ್ಕೊಂಡು ಜೀವನ ಮಾಡ್ತೀವಿ. ಈಗ ದಿನಕ್ಕೆ ಎಷ್ಟಾಗುತ್ತೆ ವ್ಯಾಪಾರ? ದಿವಸಕ್ಕೆ ಈಗ 1,000 ಆಗ್ಬೋದು, 2,000 ಆಗ್ಬೋದು, 3,000 ಆಗ್ಬೋದು. ಮೊದಲೆಲ್ಲ 10,000, 12,000, 15,000 ರೂಪಾಯಿ ವ್ಯಾಪಾರ ಮಾಡಿದ್ದೀವಿ. ಮಾಡಿದ್ದೀವಿ. ಎಷ್ಟು ಗಂಟೆಗೆ ಬರ್ತೀರಾ ದಿನ? ಬೆಳಗ್ಗೆ 9:00 ಬರ್ತೀವಿ, 6 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ. ಊಟ ತಿಂಡಿ ಇಲ್ಲೇ ಸಿಗುತ್ತೆ. ಎಲ್ಲ ಅಂತ ಮಾಡೋದು 50 ರೂಪೀಸ್ ಕೊಟ್ಟರೆ ಊಟ ಸಿಗುತ್ತೆ. ಬೆಂಗಳೂರಲ್ಲಿ ಊಟ ಚೀಪಸ್ಟ್ ಎಲ್ಲೂ ಸಿಗೋದಿಲ್ಲ. ಹಾಂ, ಬೆಂಗಳೂರು ಟು ಮೈಸೂರು ಎಲ್ಲೋ ಸಿಗೋದಿಲ್ಲ. ಎಲ್ಲ ನಾರ್ತ್ ಕರ್ನಾಟಕ ಹೋದರೆ 180-200 ರೂಪಾಯಿ ಒಂದು ಊಟ ಇದೆ. ಬೆಂಗಳೂರಾಗ ಒಂದು ಮುದ್ದೆ ಆ ಪ್ರೈಸ್ ತಗೊಂಬಿಟ್ರೆ 40 ರೂಪಾಯಿ ಮುಗಿದೋಯ್ತು. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಊಟ ಸಿಗುತ್ತೆ ಬೆಂಗಳೂರು. ಇನ್ನೆಲ್ಲೂ ಸಿಗಲ್ಲ? ಎಲ್ಲೂ ಸಿಗೋದಿಲ್ಲ, ಎಲ್ಲೂ ಸಿಗೋದು. ಎಷ್ಟು ವರ್ಷ ಈ ವ್ಯಾಪಾರ ಮಾಡೋದು? ಇರೋ ತನಕ ಮಾಡೋದು.
ಲೈಫ್ ಮತ್ತು ಇನ್ನೇ ಲೈಫ್ ಇರೋ ತನಕ ಮಾಡೋದು. ಮಕ್ಕಳನ್ನ ಓದಿಸಿದ್ದೀವಿ. ಮಕ್ಕಳನ್ನ ಒಬ್ಬಳನ್ನ MSc ಡಿಗ್ರಿ ಮಾಡಿಸಿದ್ದೀನಿ. ಹಿಮಾಲಯ ಡ್ರಗ್ಸ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಬ್ಬ ಇಂಜಿನಿಯರು ಫೈನಲ್ ಇಯರ್ ಈ ವರ್ಷ. ಅವನು ಒಂದು ನೆನೆಲಿಸ್ಕೊಂಡು ಒಂದು ಮನೆ ಕಟ್ಕೊಂಡು ಜೀವನ ಮುಗಿದೋಯ್ತು. ಕೇಳಿದ್ರಲ್ಲ ಸ್ನೇಹಿತರೆ, ಇಷ್ಟು ಸರಳವಾದ ಬದುಕಿಗೆ ಯಾಕ್ರಿ ಇಷ್ಟೆಲ್ಲ ಕಷ್ಟಪಟ್ಟು? ಕೋಟಿಗಟ್ಟಲೆ ಹಣ ಮಾಡೋದೇನು ಅವಶ್ಯಕತೆ ಇಲ್ಲ. ಇವತ್ತು 55ರಿಂದ 60 ವರ್ಷ ಬದುಕೋದಕ್ಕೆ ಮನುಷ್ಯ ಕೋಟಿಗಟ್ಟಲೆ ಸಾವಿರಾರು ಕೋಟಿಗಳ ತಲೆ ಹೊಡೆದು ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಏನೂ ಇಲ್ಲ. ಮಾಡಬೇಕು, ಜೀವನ ಮಾಡಬೇಕು, ಒಂದು ದಿವಸ ಹೋಗ್ಬೇಕು ಅಷ್ಟೇ. ಲೈಫ್ ಇರೋದು ಅಷ್ಟೇ. ಕಾರು ಬಂಗ್ಲೆ ತಗೊಂಡು ಏನು ಮಾಡ್ತೀರಾ? ಅವಶ್ಯಕತೆನೇ ಇಲ್ಲ. ಒಂದು ಮಧ್ಯವರ್ತಿ ಜನಾಂಗದ ಹುಟ್ಟಿದ ಮೇಲೆ ಮಧ್ಯವರ್ತಿ ಜನಾಂಗ ಮಾಡೋದು. ಲೈಫ್ ಲೀಡ್ ಮಾಡೋಕ್ಕೆ ಏನು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸಾಕು. ಸ್ನೇಹಿತರೆ, ನೀವು ಸ್ವಲ್ಪ ಡಿಪ್ರೆಷನ್ಗೆ ಹೊರಟೋದಾಗ ರಾಜ್ಕುಮಾರ್ ಸಮಾಧಿ ಮುಂದೆ ಬಂದು ಒಂದು ರೌಂಡ್ ಹೊಡೆದ್ಬಿಟ್ರೆ ನಿಮ್ಮ ನವರಸಗಳು ತಲೆ ಒಳಗೆ ಬಂದು ನೀವು ಎಲ್ಲ ಕಡೆಯಿಂದನೂ ಪುನಃ ಎನರ್ಜೈಸ್ ಆಗೋಗಿ ವಾಪಸ್ ಹೊರಟೋಗ್ತೀರಾ ರೀ. ಎಂಥೆಂಥ ಎನರ್ಜಿ ಇದೆ ನೋಡ್ರಿ. ಒಂದೊಂದು ಎನರ್ಜಿ ಸೆಂಟ್ರ್ಗಳು. ಇಲ್ಲಿ ವ್ಯಾಪಾರ ಮಾಡೋ ಪ್ರತಿಯೊಬ್ಬರು ಇದ್ದಾರಲ್ಲ, ಒಬ್ಬೊಬ್ರದ್ದು ಒಂದು ರೋಚಕ ಕತೆ ನೋಡಿ. ಸ್ವಾಮಿಗಳು 40 ವರ್ಷದಿಂದ ವಾಚ್ ವ್ಯಾಪಾರ ಮಾಡಿಕೊಂಡು ಮಗಳನ್ನ MSc, ಮಗನ ಇಂಜಿನಿಯರಿಂಗ್ ಓದಿಸಿ ಸೆಟ್ಲ್ ಆಗಿದ್ದಾರಪ್ಪ. ಇನ್ನೇನಪ್ಪ ಬೇಕು ನಿಮಗೆ? ಇನ್ನೇನು ಬೇಕು? ಇದಕ್ಕಿಂತನೂ ಇನ್ನೇನು ಬೇಕು ಅಲ್ವಾ? ಸೊ ಯಾವ ವ್ಯಾಪಾರವೂ ಚಿಕ್ಕದಲ್ಲ, ಯಾವ ವ್ಯಾಪಾರವೂ ದೊಡ್ಡದಲ್ಲ, ಯಾವ ಕೆಲಸವೂ ಚಿಕ್ಕದಲ್ಲ, ಯಾವ ಕೆಲಸವೂ ಯಾವುದೇ ಮಾಡೋದ್ರಲ್ಲಿ ಶ್ರದ್ಧೆ ಇರಬೇಕಷ್ಟೇ. ಮೋಸ ಮಾಡಬಾರ್ದು, ದಗ ಮಾಡಬಾರ್ದು. ಇನ್ನೊಬ್ಬನಿಗೆ ಟೋಪಿ ಹಾಕಿ ಜೀವನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೇಳಿದ್ರಲ್ಲ ಸಂತರು ಈ ಮಾತನ್ನು ಕೇಳೋಕ್ಕೆ ನೀವು 10,000 20,000 ಕೊಟ್ಟು ಅವ್ರ ಹತ್ರ ಮೆಡಿಟೇಷನ್ ಟ್ಯೂಷನ್ಗೆ ಹೋಗ್ತಿರಲ್ಲ, ಅದಿಲ್ಲಿ ಉಚಿತವಾಗಿ ನಿಮಗೆ ಸಿಗ್ತಾ ಇದೆ. ಇದನ್ನೇ ಸಂತರು, ಸಾಧುಗಳು, ಸನ್ಯಾಸಿಗಳು ಹೇಳೋದು ಇದನ್ನೇ. ಸ್ವಾಮಿಗಳು ಇದನ್ನೇ ಹೇಳಿಬಿಟ್ರು ಅಲ್ವಾ? ನೀವು ರಾಜ್ಕುಮಾರ್ ಸಮಾಧಿ ಕಡೆ ಬಂದಾಗ ಇವ್ರು ಸಿಗ್ತಾರೆ. 5 ನಿಮಿಷ ಇವ್ರ ಹತ್ರ ಮಾತಾಡಿದ್ರೆ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಸರ್, ನಿಮಗೆ ಇನ್ನೂ ಒಳ್ಳೆ ವ್ಯಾಪಾರ ಆಗಲಿ, ಅಪ್ಪು ಸರ್ ಕಡೆಯಿಂದ ಇನ್ನೂ ಒಂದು ದಿನಕ್ಕೊಂದು 15,000 ವ್ಯಾಪಾರ ಆಗಂಗಾಗಲಿ, ಚೆನ್ನಾಗಿ ಸೆಟ್ಲಾಗಿ ನಿಮ್ಮ ಕನಸುಗಳೆಲ್ಲ ಈಡೇರಲಿ. ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದು ಮಾಡಲಿ. ನಮಸ್ಕಾರ ಸರ್. ಸ್ನೇಹಿತರೆ, ವರ್ಷದ 365 ದಿನ ಒಂದಿನಿತೂ ಬೇಸರವಿಲ್ಲದೆ ಗಾಡಿ ನೋಡಿದ ತಕ್ಷಣ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿ ಕುಡಿಯೋ ಅಂಥ ಒಂದು ಏಕೈಕ ಜ್ಯೂಸು ಕಬ್ಬಿನ ಜ್ಯೂಸು. ಆ ಕಬ್ಬಿನ ಜ್ಯೂಸ್ ಮಾಡ್ತಾ ಇರೋವಂಥ ತಾಯಿನ ಮಾತಾಡ್ಸೋಣ. ನಮಸ್ಕಾರಮ್ಮ. ನಮಸ್ಕಾರ. ಏನು ನಿಮ್ಮ ಹೆಸರು? ಶೋಭಾ ಅಂತ. ಶೋಭಾ. ಎಲ್ಲಿಯವರು? ಹಾಸನ್. ಹಾಸನದವರು. ವೆರಿ ಗುಡ್. ಹಾಸನದಲ್ಲಿ ಯಾವ ತಾಲೂಕು? ಒಳನರಸೀಪುರ. ಒಳನರಸೀಪುರದವರು. ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯಿತು? 25 ವರ್ಷ ಆಯಿತು. 25 ವರ್ಷ ಆಯಿತು. ಸ್ನೇಹಿತರೆ, ಯಾರನ್ನು ಕೇಳಿದ್ರು ಬೆಂಗಳೂರಿಗೆ ಬಂದು ಕಡಿಮೆ ಅಂದರೆ 25-30 ವರ್ಷದಿಂದನೇ ಬಂದಿರೋದು. ಈ ಕಬ್ಬಿನ ವ್ಯಾಪಾರ ಯಾವತ್ತಿಂದ? ಈ ಕಬ್ಬಿನ ವ್ಯಾಪಾರ 25 ವರ್ಷದಿಂದಲೂ ಮಾಡ್ತಾಯಿದ್ದೀವಿ ಸರ್. 25 ವರ್ಷದಿಂದನೂ ಮಾಡ್ತಾ ಇದ್ದೀರಾ? ಊರಿಂದ ಬಂದ ತೋಟಿನ ಇದೇ ಸ್ಟಾರ್ಟ್ ಮಾಡಿರೋದು. ಆಗ ಊರಿಂದ ಬಂತವಳು ಒಂದು ಜ್ಯೂಸ್ಗೆ ಎಷ್ಟು? ಅವಾಗ 5 ರೂಪಾಯಿ. ಈಗ 20 ರೂಪಾಯಿ. ಅಷ್ಟೇನಾ? ಒಂದು 50 ರೂಪಾಯಿ ಆಗಬೇಕಿತ್ತು. ಈಗ ಇವಾಗಲೇ ಕುಡಿಯಲ್ಲ. 10 ರೂಪಾಯಿ 20 ರೂಪಾಯಿ ಅಂತ ಕೇಳ್ತಾರೆ. ಈಗ ಎಲ್ಲಿ ಕುಡಿತಾರೆ ಸರ್? 20 ರೂಪಾಯಿ ಅಂತ ಕೇಳ್ತಾರೆ. ಇದನ್ನ ಕೇಳ್ತಾರೆ 20 ರೂಪಾಯಿ ಅಂದ್ರೆ ಕೆಲವರು ಹಂಗೆ ಕೊಯ್ತಾರೆ, ಕುಡಿಯಲ್ಲ ಯಾರು. ಎಳ್ನೀರಿಗೆ 70 ರೂಪಾಯಿ ಕೊಡ್ತೀರಾ ಅನ್ಬೇಕು ನೀವಾಗ. ಹಂಗಂದ್ರೆ ಇಷ್ಟ ಇದ್ರೆ ನಾವು ಕೇಳ್ದಷ್ಟು ಕೊಡಿ, ಇಲ್ಲ ನಾವು ಕುಡಿಯಲ್ಲ ಅಂತ. ಹಂಗೂ ಇದಾರೆ ಜನ. ಹಂಗ ಅವ್ರು ಏನ್ ಗೊತ್ತಾ, ಬಡವರು ನಾವ್ ಎಷ್ಟು ಕೇಳಿದ್ರು ಕುಡಿದ್ಬಿಟ್ಟು ಹೋಯ್ತಾರೆ. ಈ ದೊಡ್ಡವ್ರು ಬರ್ತಾರಲ್ಲ, ಅವರೇ ಹಿಂದೆ ಮುಂದೆ ನೋಡೋದು. ಸ್ನೇಹಿತರೆ, ಕೂಲಿ ಮಾಡ್ಕೊಂಡ್ ತಿನ್ನ ನಮ್ಮಂತರು 10 ರೂಪಾಯಿ 20 ರೂಪಾಯಿ ಅಂದ್ರೆ ಇಷ್ಟು ಕಷ್ಟಪಡ್ತೀರಿ ಅಂತ 10 ರೂಪಾಯಿ ಜಾಸ್ತಿ ಕೊಟ್ಟೋಯ್ತಾರೆ. ಈ ಕಾರಲ್ಲಿ ಒಳ್ಳೆ ಸೂಟ್ರು ಬಟ್ಟೆ ಹಾಕಿ ಬರ್ತಾರಲ್ಲ, ಆಂಟಿ 20 ರೂಪಾಯಿ ತಗೋತೀರಲ್ಲ ಆಂಟಿ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಾರೆ. ಜಾಸ್ತಿ 20 ರೂಪಾಯಿ ಅಂದ್ರೆ ಸೀದಾ ಹೋಯ್ತಾ ಇರ್ತಾರೆ ಕಾರಲ್ಲಿ. ಕೇಳಿಸ್ಕೊಂಡ್ರೆ ಸ್ನೇಹಿತರೆ, ಯಾರೇ ಆಗ್ಲಿ ಅಣ್ಣ, ದುಡ್ಡಿರೋರು ಮುಖ ನೋಡ್ತಾರ ಹೊರ್ತು ಈ ದುಡ್ಡು ಇಲ್ದರು ಒಟ್ಟಿಗಾಗ್ಲಿ ಜನಗಳಿಗಾಗ್ಲಿ ಯಾವತ್ತು ಭೇದ ಭಾವ ಮಾಡಲ್ಲ ಅಲ್ವಾ? ಎಲ್ಲಾರ್ದು ಅಷ್ಟೇ. ಅಂತವ್ರಿಂದನೇ ನಾವು ಬದುಕೋದು. ಮತ್ತೆ ದುಡ್ಡಿರೋರಿಂದ ಏನು ಪ್ರಯೋಜನ? ಈಗ ದೊಡ್ಡವ್ರು ನೋಡಿ ನಾವು ಬದುಕಬೇಡ್ದು, ನಮ್ಮಂತ ಕೀಳಾಗ್ಯವ್ರಲ್ಲ ಅವ್ರು ನೋಡಿ ನಾವು ಬದುಕಬೇಕು. ದುಡ್ಡಿರೋರಿಗೆ ಬೆಲೆ ದುಡ್ಡಿಗೆ ಯಾರು ಇವತ್ತು ಏನು ಗೊತ್ತಾ, ಎಷ್ಟೋ ಸಂಪಾದನೆ ಮಾಡ್ತೀವಿ, ದುಡ್ಡು ತಿನ್ನಲ್ಲ, ತಿನ್ನೋದೇ ಇಷ್ಟ ಅನ್ನ. ದುಡ್ಡು ಏನಾರು ತಿಂತೀವ, ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರೆ ದುಡ್ಡು ತಿನ್ನಲ್ಲ. ಹಂಗಂತ ಕಾರಲ್ಲಿ ಬರ್ತಾರಲ್ಲ ಅವ್ರಿಗೆ ಹೇಳ್ಬೇಕು ನೀವು. ಎಲ್ಲರಿಗೂ ಅದೇ ಹೇಳ್ತೀವಿ, ನೀವು ಇಷ್ಟು ಕಾರಲ್ಲಿ ಬರ್ತೀರಾ, ನೀವೇನೋ ದುಡ್ಡು ತಿಂತೀರಾ? ತಿನ್ನೋದೇ ಇಷ್ಟ ಅನ್ನ. ನಾವು ತಿನ್ನೋದು ಅಷ್ಟೇ, ನೀವು ತಿನ್ನೋದು ಅಷ್ಟೇ. ಈಗ ದೊಡ್ಡವರು ಅಂದರೆ ಅವ್ರು ತಿನ್ನೋದು ಏನು ತಿಂತಾರೆ ಅಣ್ಣ? ನಮ್ಮಂಗೆ ಅನ್ನ ತಿಂತಾರೆ. ಬಡವರು ನಮ್ಮಂಗೆ ಅನ್ನ ತಿಂತಾರೆ. ಎಲ್ಲ ಏನು ದುಡ್ಡು ತಿನ್ನಲ್ಲ, ಆಸ್ತಿ ತಿನ್ನಲ್ಲ, ಹಣ ತಿನ್ನಲ್ಲ. ಒಂದು ಏನು ಗೊತ್ತಣ್ಣ, ಒಂದು ಮರ್ಯಾದೆ, ಒಂದು ಗುಣ ಅಷ್ಟು ಮಾತ್ರ ಇರಬೇಕು ಮನುಷ್ಯಗೆ. ದುರಹಂಕಾರ, ಅಹಂಕಾರ, ದುಡ್ಡು ಐತೆ ಅಂತ ಯಾರು ಮೆರೆಯಕ್ಕೆ ಹೋಗ್ಬಾರ್ದಣ್ಣ. ಮೇಲೆ ಹೋಯ್ತೇವ್ರಣ್ಣ, ಅವನೊಬ್ಬ ಮಾತ್ರ ದೊಡ್ಡನ ಹೊರ್ತು ಇನ್ನು ಯಾರು ದೊಡ್ಡರಲ್ಲ ಅಲ್ವಣ್ಣ. ಅವರೊಬ್ಬರೇ ದೊಡ್ಡನು. ಧರ್ಮ ಕರ್ಮ ಒಳ್ಳರು ಕೆಟ್ಟರಲ್ಲ, ಅವನು ಒಬ್ಬವನು ತೂಕ ಬಣ್ಣ ಮಾಡ್ಬೇಕ ಹೊರ್ತು ಜನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಣ್ಣ. 25 ವರ್ಷಕ್ಕೆ ಮುಂಚೆ ಬಂದ್ರಲ್ಲ, ಎಲ್ಲ ಹಾಕಿದ್ರಿ ಗಾಡಿ ಲೆಗ್ಗೆರೆ ಬ್ರಿಡ್ಜ್ ಹತ್ರ ಹಾಕಿ ಅಲ್ಲಿ ಹಾಕಿದ್ರಾ? ಅಲ್ಲಿಂದ ರಾಜ್ಕುಮಾರ್ ಸತ್ರಲ್ಲ, ಅವಾಗ ಇಲ್ಲಿಗೆ ಬಂದ.
ಅಣ್ಣ ಅವ್ರು ಸತ್ತಾಗ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಅಣ್ಣಾರ್ ಸತ್ತಾಗಿಂದ ಇಲ್ಲೇ ಇದ್ದೀವಿ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀವಿ. ಲಗ್ಗೆರೆಲ್ಲ ಹಾಕಿದ್ರಲ್ಲ, ಆಗ ಹೆಂಗಿತ್ತು ವ್ಯಾಪಾರ? ಸುಮಾರಿಗೆ ಪರವಾಗಿತ್ತಲ್ಲ, ಒಂದೇ ಗಾಡಿ ಇತ್ತು ಸುಮಾರಿಗೆ ಆಗೋದು. ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದು ಹಾಕ್ಯಂತ ಇಲ್ಲಿ ಹೆಂಗಿದೆ ವ್ಯಾಪಾರ? ಸುಮಾರಿಗೆ ಪುನೀತ್ ಅಣ್ಣ ಸತ್ತ ಮೇಲೆ ಪರವಾಗಿಲ್ಲ ಅಣ್ಣ. ಸಾವಿರಾರು ಜನ ಅನ್ನ ತಿಂತವ್ರೆ. ಇದ್ದಾಗಲೂ ಸಾವಿರಾರು ಜನ ತಿನ್ನೋರು, ಇವಾಗಲೂ ಸಾವಿರಾರು ಜನ ತಿಂತವ್ರೆ ಅಣ್ಣ. ಕೈ ಮುಗಿಬೇಕು. ದೇವರು ಒಂದೇ, ಅವರು ಒಂದೇ. ಇಲ್ಲಿ ಎಷ್ಟು ಜನ ಏನು ಇಲ್ದಲ್ಲ ಬಂದು ಇವತ್ತೆಲ್ಲ ಚೆನ್ನಾಗಿವ್ರ ಕನ್ನಡ. ದೇವಸ್ಥಾನಕ್ಕೆ ಹೋಯ್ತಾರೋ ಇಲ್ವೋ, ದೇವ್ರಿಗೆ ಕೈ ಮುಗಿತು ಇಲ್ವೋ ಅಣ್ಣ, ಅವ್ರಿಗೆ ಕೈ ಮುಗಿಬೇಕು. ನಾವೇನೆಲ್ಲ ಕುಬೇರೆ ನಾವು ಹಾಕ್ಯಂತ ತಿನ್ನಾರಯ್ಯ. ಅಷ್ಟು ಬಡಿಸ್ದಂದಾಗ ಬಂದು ಇವತ್ತು ಹಿಂಗಿದ್ದೀವಿ ಅನ್ನ ಅಂದರೆ ನಾವೇನು ಕುಬೇರಲ್ಲ, ಅಲ್ಲಿ ತಂದಲ್ಲಿ ತಿಂದ್ರು ನಮ್ದಾಗಿದ್ದೀವಿ ಅಂದರೆ ಪುನೀತ್ ಅಣ್ಣಿಂದಲೇ ಅಣ್ಣ. ಹಾಂ, ಅವರಿಂದಲೇ ನಾವು ಇವಾಗ ಜೀವನ ಮಾಡ್ತಿರೋದು. ಅದನ್ನ ಅವ್ರು ನೆನೆಸ್ಕೊಂಡೆ ನಾವು ಜೀವನ ಮಾಡ್ತಿದ್ದೀವಿ ಅಣ್ಣ. ನಾವು ಅಷ್ಟು ಕಷ್ಟ ಅಣ್ಣ, ಅದು ಕಷ್ಟ ಅನ್ಭೋಗಿಸಿ ಎಲ್ಲ ಬಂದು ಪುನೀತ್ ಅಣ್ಣ ಸತ್ತ ಮೇಲೆ ಹೆಂಗೋ ಅಲ್ಲಿ ಇಲ್ಲಿಂದ ತಗೊಂಡೋಯ್ತೀವ, ಮಲ್ ತಂದು ನಮ್ಮದೇ ನಿದ್ದೆ ಮಾಡ್ತೀವಿ. ದೇವ್ರು ಅಷ್ಟು ಕೊಟ್ಟವನು ಇವಾಗ ಪುನೀತ್ ಅಣ್ಣಿಂದ. ಮಕ್ಳಿಬ್ರು ಅಣ್ಣ, ಗಂಡು ಮಕ್ಳು ಕೆಲ್ಸಕ್ಕೆ ಹೋಯ್ತಾರೆ. ಒಬ್ಬ ಕಾರ್ ಓಡಿಸ್ತಾನೆ, ಒಬ್ಬ ಕಂಪ್ನಿ. ಮಕ್ಳಿಗೆ ಮದುವೆ ಮಾಡಿದೆ ಅಣ್ಣ, ಈಗ ವರ್ಷ ಆಯ್ತು. ಮದುವೆ ಮಾಡಿದ್ರಾ? ಅತ್ತೆ ಸೊಸೆ ಜೊತೆಲೇ ಇದ್ದೀರಾ? ಎಲ್ಲ ಒಟ್ಟಿಗೆ ಇದ್ದೀವಿ ಅಣ್ಣ. ಹೊಂದ್ಕೊಂಡಿದ್ದೀರಾ? ಎಲ್ಲ ಚೆನ್ನಾಗಿದ್ದೀವಿ. ಇಲ್ಲ ಪರವಾಗಿಲ್ವೇ? ಚೆನ್ನಾಗಿ ಅವ್ರು ಇಬ್ರು ಸೊಸೆರು 1 ವರ್ಷದ ಮೇಲೆ 2 ತಿಂಗಳಾಯ್ತು. 5 ಜನ ಒಟ್ಟಿಗೆ ಇದ್ದೀವಿ. ನಮ್ಮ ಮನೆಯವರೆಲ್ಲ ತೀರೋ. ಸ್ನೇಹಿತರೆ, ಕೇಳಿದ್ರಲ್ಲ, ನಿಜವಾದ ಶ್ರೀಮಂತಿಕೆ ಅಂದರೆ ಇದೆ. ನಿಜವಾದ ಶ್ರೀಮಂತಿಕೆ ಅತ್ತೆ ಸೊಸೆ ಒಟ್ಟಿಗೆ ಇದ್ದಾರಲ್ಲ, ಅದು ನಿಜವಾದ ಶ್ರೀಮಂತಿಕೆ. ನಿಮ್ಮ ಹತ್ರ ಇರೋ ದುಡ್ಡು ಕಾಸು ಬ್ಯಾಂಕ್ ಬ್ಯಾಲೆನ್ಸು ಯಾವುದು ಜೊತೆಗೆ ಬರಲ್ಲ. ಅತ್ತೆ ಸೊಸೆ, ಸೊಸೆಗೆ ಅತ್ತೆ ಜೊತೆಯಾಗಿದ್ದಾರಲ್ಲ, ಅದು ನಿಜವಾದ ಶ್ರೀಮಂತಿಕೆ. ಅದನ್ನ ಈ ತಾಯಿ ಶೋಭಾ ಅವರು ಅಚೀವ್ ಮಾಡಿದ್ದಾರೆ. ಅದಂಗೆ ಸೊಸೆ ತಾವು ಜಗಳಾಡ್ದಿದ್ದೀರಲ್ಲ. ಈಗ ಅವರು ಎಲ್ಲಾರನ್ನೂ ಬಿಟ್ಬಿಟ್ಟು ಬಂದಿರ್ತಾರೆ ನಮ್ಮ ಮನೆಗೆ. ನಾವೇ ತಂದೆ ತಾಯಿ ಎಲ್ಲ ಬಂದಿರ್ತಾರಲ್ವಾ, ನಾವು ಆ ರೀತಿ ನೋಡ್ಕೋಬೇಕು ಅವ್ರನ್ನ. ನಾವು ಅನ್ಭೋಗಿಸಿದ್ದೀವಿ, ನಾವು ಹಂಗೆ ಸೊಸೆಯಾಗಿ ಬಂದು ಸೇರಿರ್ತೀವಲ್ವಾ. ಈಗ ಅವರು ಸೊಸೆ, ನಮ್ಮ ಸೊಸೆ ಅಂತ ನಾವು ದೂರ ತೋರ್ಸಕ್ಕೆ ಹೋಗ್ಬಾರ್ದು. ಅವರು ನಮ್ಮ ಹೆಣ್ಮಕ್ಳು, ನಮ್ಮಂಗೆ ಅವರುವೆ ಅಂತ ಅವರು. ನಾವು ಅವ್ರಲ್ಲಿ ಮನಸ್ಸು ಏನಿರುತ್ತೆ ಗೊತ್ತಿಲ್ಲ ಅಣ್ಣ. ನನ್ನ ಮನಸ್ಸಲ್ಲಿ ಏನು ಗೊತ್ತಾ, ಅವರು ನನ್ನ ಸೊಸೆರು, ನನ್ನ ಮಕ್ಕಳು ಅವರು ನನ್ನ ಸೊಸೆ. ನನಗೆ ಹೆಣ್ಮಕ್ಳಿಲ್ಲ, ಅವರಿಬ್ರು ಸೊಸೆರೇ, ಅವರೇ ನನ್ನ ಮಕ್ಕಳು ಅಂತ ತಿಳ್ಕೊಂಡು. ಎಲ್ಲಿಂದ ತಂದ್ರೆ ಹೆಣ್ಣನ್ನ? ಒಬ್ರು ನಮ್ಮ ನಾದಿನಿ ಮಗಳಯ್ಯ, ಒಬ್ರು ಚಿಕ್ಕಬಳ್ಳಾಪುರದಿಂದ ತಂದ್ರ, ಇನ್ನೊಬ್ರು ನಿಮ್ಮ ನಾದಿನಿ ಮಗಳೇ ಮಾಡ್ಕೊಂಡ್ರಿ. ಇಬ್ರು ಒಳ್ಳೆ ಸೊಸೆರು. ಸೊಸೆ ಚೆನ್ನಾಗಿವ್ರೆ ಅಣ್ಣ, ಹೊಂದ್ಕೊಂಡು ಹೋಯ್ತಾರೆ. ಮನೇಲಿ 5 ಜನ ನಗ್ನಗರ್ತ ಖುಷಿಯಾಗಿದ್ದೀವಿ ಅಣ್ಣ. ದೇವ್ರ ಹಂಗೆ ಇಟ್ಟಿರ್ಲಿ ಕಣವ, ನಿಮ್ನ ಹಂಗೆ ಇಟ್ಟಿರ್ಲಿ. ಯಾವಾಗ್ಲೂ ಚೆನ್ನಾಗಿದ್ದೀವಿ ಅಣ್ಣ. ನಮ್ಮ ಆಸ್ತಿ ಹಣ ಇಲ್ಬೋದು, ದೇವ್ರು ಅಲ್ಲಿ ತಗೊಂಡಾಗ ಅಲ್ಲಿ ತಿನ್ನಕ್ ಮಾತ್ರ ನಮ್ದಿ ಕೊಟ್ಟವನೇ, ನಮ್ದೇ ಚೆನ್ನಾಗಿದ್ದೀವಿ ಅಣ್ಣ. ಅವಾಗಲೂ ಕಷ್ಟ ಅನ್ಭೋಗಿಸಿದ್ವಿ. ನಮ್ಮ ಮನೆಯವ್ರಿಗೆ ಕಿಡ್ನಿ ಇತ್ತಿಲ್ಲ, 2 ಕಿಡ್ನಿ ಹೋಗ್ಬಿಟ್ಟು 9 ವರ್ಷ ಇದ್ರು ಅಣ್ಣ. ನಾವು ಹಸಿ ತಿನ್ನಕ್ಕಿಲ್ದ ಉಣ್ಣಕ್ಕಿಲ್ದ ಎಲ್ಲ ಕಷ್ಟ ಅನ್ಭೋಗಿಸೋಣ. 2 ಕಿಡ್ನಿ ಹೋದ, ನಮ್ಮ ಮಕ್ಳು ಚಿಕ್ಕವು, ಎಲ್ಲ 2 ವರ್ಷ 3 ವರ್ಷದವು. ಅಲ್ಲಿವರೆಗೂ 9 ವರ್ಷದಿಂದ 9 ವರ್ಷ ನಾನು ಗಂಡ ಸಾಕಿದ್ದೆ, ನಾನು ಎತ್ತು ಮಕ್ಳು ಸಾಕ್ತಂಗೆ ಸಾಕಿದ್ದೆ. ಹಾಂ, ಆಮೇಲೆ 9 ವರ್ಷ ಮೇಲೆ ಸ್ಲೋಕ್ ಬೇರೆ ಹೊಡೀತು. ಆ ಸ್ಲೋಕ್ ಹೊಡೆದಾಗ ನಾವೇ ಎಲ್ಲ ಕೈ ಆದಿತ್ತಲ್ಲ, ಕಾಲು ಆದಿತ್ತಲ್ಲ ಅಣ್ಣ, ಎಲ್ಲ ನೋಡಿ ನಿಗಾ ನೋಡಿ 9 ವರ್ಷ ಬಡಿಸ್ತಂದೆಲ್ಲ ನೀಸಿ ಅಣ್ಣ. ಅವತ್ತೊಂದು ಹಾಲು ತಗೊಂಡು ಕುಡಿಯೋಕ್ಕೂ ನಮ್ಗೆ ಹೇಗುತ್ತಿಲ್ಲ, 1 ಕೆಜಿ ಅಕ್ಕಿ ತಿನ್ನೋಕ್ಕೂ ಹೇಗುತ್ತಿಲ್ಲ. ಹೇಳ್ಕೊಬಾರ್ದು, ಮೇಲೆ ಒಬ್ಬನಿಗೆ ಗೊತ್ತು ಕಷ್ಟ ಅನ್ಭೋಗಿಸಿರೋದು. ದೇವ್ರು ಅಷ್ಟೆಲ್ಲ ಕಷ್ಟ ಕೊಟ್ಟ, ಎಲ್ಲ ಕೊಟ್ಟು ನಮ್ಮ ಮನೆಯವ್ರು ತೀರೋದು. 8 ವರ್ಷ ಆಯ್ತು ಇರೋಗಿ. ಈಗ ಸುಖವಾಗಿದ್ದೀರಾ? ಸುಖವಾಗಿ ನಮ್ದೇಗಿದ್ದೀವಿ ಅಣ್ಣ. ಅಂದರೆ ಗಂಡಿಲ್ಲ ಜೀವನ ಅಲ್ಲ, ಈಗ ಮಕ್ಳಿಗೋಸ್ಕರ ಬದುಕಬೇಕು ಅಷ್ಟೇ. ಹಾಂ, ಅವನು ಎಂತ ಹೊಡಿಲಿ ಬಡಿಲಿ ಗಂಡನೇ. ಹಾಂ, ಗಂಡನಿಂದ ಯಾರು ಕೊಡೋಕ್ಕಾಗಲ್ಲ ಅಣ್ಣ. ಗಂಡನಿಂದ ಯಾವ ಮಕ್ಕಳು ಕೊಡೋಕ್ಕಾಗಲ್ಲ. ಈಗೇನು ಗೊತ್ತಾ, ಎತ್ಬಿಟ್ಟಿದ್ದೀವಲ್ವ ಮಕ್ಕಳಿಗಾಗಿ ಜೀವನ ಮಾಡ್ಬೇಕು, ಬದುಕಬೇಕು ಅಲ್ವಣ್ಣ. ಏನು ಗೊತ್ತಣ್ಣ, ನಾವು ಕರೆಕ್ಟಾಗಿ ಇರಬೇಕು. ಕಳ್ತನವನ್ನು ಮಾಡಬಾರ್ದು, ಆದ್ರತನವನ್ನು ಮಾಡಬಾರ್ದು. ಇನ್ನು ಯಾಲ್ಗೆ ಇವೊಂದು ಕರೆಕ್ಟಾಗಿ ಇದ್ಕೆ ಅಂದ್ರೆ ಅಣ್ಣ, ಎಲ್ಲಿ ಬೇಕಾದ್ರೆ ಹೋಗ್ಲಿ, ಒಂದು ಬಾತ್ರೂಮ್ ತೊಳೆಯೋಣ, ಒಂದು ಬೀದಿ ಕಸ ಗುಡ್ಸೋಣ, ನಮ್ಮದೇ ಹಠ ಕುಲಕ್ಕೆ ಬದುಕು. ನನ್ನಿಷ್ಟ ಏನು ಗೊತ್ತಣ್ಣ, ಎಣ್ಣೆಗೆ ಹುಟ್ಟಿದೀವವ, ಇನ್ನೊಬ್ರು ತಲೆ ತೆಗಿಸ್ಬಾರ್ದು, ತಪ್ಪು ಮಾಡಬಾರ್ದು. ನಿಂದೇನೋ ಅಂದ್ರೆ ನಿಮ್ಮ ಅಪ್ಪಂದೇನೋ ಅನ್ನೋಂಗಿರ್ಬೇಕು, ತಲೆ ಎತ್ತು ನಡಿಬೇಕು. ಹೆಣ್ಣಾಗಿ ಹುಟ್ಟಿದ್ಮೇಲೆ ಹಠ ಮಾಡಿ ಸಾಗಿಸ್ಬೇಕಣ್ಣ. ನನ್ನ ಚೆಲ್ಲಾಗ ಅಷ್ಟೇ, ನಾನು ಎಲ್ಲರಿಗೂ ಹೇಳೋದು ಅಷ್ಟೇ. ನಾನು ಸೊಸೆಯರ್ಗಾಗಲಿ ಇನ್ನೊಬ್ರಿಗಾಗಲಿ ಈಗ ಹುಟ್ಟಿದ್ದೀವಿ ಹೆಣ್ಣಾಗಿ, ನಾವು ಹಠ ಕುಲಕ್ಕೆ ಬದುಕಬೇಕು. ಇಲ್ಲದ್ಮೇಲೆ ಎಣ್ಣೆಗೆ ಹುಟ್ಟಿದ್ಕೆ ಏನು ಸಾರ್ಥಕ? ಹಾಂ, ನಾನು ಕೇಳೋದು ಏನು ಸಾರ್ಥಕ? ಬದುಕಬೇಕು, ಎಲ್ಲ 4 ಜನ ಮೆಚ್ಚಂಗೆ ಬದುಕಬಾರ್ದು, ದೇವ್ರ ಮೆಚ್ಚಂಗೆ ಬದುಕಬೇಕು. ಸೊಸೆಯರ್ನ ಕೆಲ್ಸಕ್ಕೆ ಕಳಿಸ್ತೀರಾ? ಮನೇಲೆ ಅವರೇ ಹೋಯ್ತೀನಿ ಅಂದ್ರು, 1 ವರ್ಷ ಇರಲಿ ಅಂತ ಸುಮ್ಮನಿದ್ವಿ. ದೊಡ್ಡರಿಗೆ ಪಾಪು ಆಯ್ತು, ಗಂಡು ಪಾಪು ಆಯ್ತು. ಓಹೋ, ಚಿಕ್ಕ ಈಗ ಅಜ್ಜಿ ಆಗ್ಬಿಟ್ರಿ. ಈಗ ನೀವು ಅಜ್ಜಿ ಆಗಿದ್ದು ಚೆನ್ನಾಗಿದ್ದೀವಿ ಅಣ್ಣ. ಹೇಳಿದ್ರಲ್ಲ ಸ್ನೇಹಿತರೆ, ನಿಜವಾದ ಯಶಸ್ಸು ಅನ್ನೋದು ಒಂದು ಸಂಸಾರದಲ್ಲಿ ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ, ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರ ಜೊತೆಗಿರೋದು ಕಣ್ರಿ. ಅದು ಕಣ್ರಿ ನಿಜವಾದ ಸುಖ, ಅದು ನಿಜವಾದ ಸಂಪತ್ತು. ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ದೊಡ್ಡ ಮನೆ ಕಟ್ಕೊಂಡು ಒಬ್ಬರೇ ಇರ್ತೀರ, ಹೇಳೋರು ಇಲ್ಲ ಕೇಳೋರು ಇಲ್ಲ. ಅವ್ರಿಗೆ ಕಂಪೇರ್ ಮಾಡಿಬಿಟ್ರೆ ಈ ತಾಯಿ ಶೋಭಾ ಅವರು 1000 ಪಾಲು ಪುಣ್ಯವಂತರು. ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಆರೋಗ್ಯ ಕೊಡ್ಲಿ, ಆ ತಾಯಿ ಚಾಮುಂಡೇಶ್ವರಿಂದಲೇ ನಾವು ಬದುಕ್ತಾ ಇರೋದಣ್ಣ ಅಲ್ವಾ. ಆ ತಾಯಿ ಇಲ್ಲೇ ಅವಳಿಂದ ಇವತ್ತು ಅನ್ನ ತಿಂತಿದ್ದೀನಿ ಅಂದರೆ ಆ ತಾಯಿ ನನ್ನ ಕಾಪಾಡಕ್ಕೆ ಬಂದವಳು. ಅವತ್ತಿಂದಲೂ ಮುಂದಲೂ ಕಾಪಾಡ್ತಾಳೆ. ಅವಳ ಇಷ್ಟದಿಂದಲೇ ನನ್ನ ತಾಯಿ ಚಾಮುಂಡೇಶ್ವರಿಂದಲೇ ನಾನು ಇವತ್ತು ಜೀವನ ಮಾಡ್ತಿರೋದು. ಹಾಂ, ಸ್ನೇಹಿತರೆ, ಅವಳೇ ನನ್ನ ತಾಯಿ ಅಂತ ಬದುಕ್ತಾ ಇದ್ದೀನಿ. ಒಳ್ಳೇದಾಗ್ಲಿ.
ಇನ್ನೂ ಚೆನ್ನಾಗಿ ವ್ಯಾಪಾರ ಮಾಡಲಿ, ಇನ್ನೂ ಚೆನ್ನಾಗಿರಿ ನೀವು, ಮಕ್ಕಳು ಚೆನ್ನಾಗಿ ಸಂಪಾದನೆ ಮಾಡಲಿ, ಮೊಮ್ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡು ದೇವ್ರ ಕೊಟ್ಟರು ಸಾಕಣ್ಣ, ನೆಮ್ಮದಿ ಕೊಟ್ಟರು ಸಾಕು ನಮ್ಗೆ ಆಸ್ತಿ. ಚೆನ್ನಾಗಿರಿ. ಭಗವಂತ ರಾತ್ರಿ ಕಳೆದ್ಮೇಲೆ ಹಗಲು ಬಂದೇ ಬರ್ತದೆ. ಸೊ ಹಂಗಾಗಿ ಚೆನ್ನಾಗಿರಿ. ತಿರ್ಗಿದ ಚಕ್ರ ಹಿಂಗೆ ತಿರ್ಗಲ್ವಾ, ತಿರುಗುತ್ತೆ ಟೈಮ್ ಕಾಯ್ಬೇಕು ಅಲ್ವಾ? ದುಡುಕ್ಬೇಡ್ದು, ಕಾದ್ಬಿಟ್ಟು ತಾಳ್ಮೆಯಿಂದ ಕಾಯ್ಬೇಕು. ಒಂದಿನಲ್ಲ ಒಂದಿನ ಸುಖ ಕೊಡ್ತಾನೆ ದೇವರು, ಕಾಯ್ಬೇಕು ಅಷ್ಟೇ. ದುಡುಕ್ಬಿಟ್ಟು ಮನೆ ಹಾಳು ಮಾಡ್ಕೋಬಾರ್ದು, ಆರೋಗ್ಯ ಹಾಳು ಮಾಡ್ಕೋಬಾರ್ದು, ಕಾದು ನೋಡಬೇಕು ಭಗವಂತ. ಕೇಳಿದ್ರಲ್ಲ ಸ್ನೇಹಿತರೆ, ಈ ತಾಯಿ ಶೋಭಾನ ಚೆನ್ನಾಗಿಟ್ಟಿರಲಿ. ರಾಜ್ಕುಮಾರ್ ಸಮಾಧಿ ಮುಂದೆ ಒಳ್ಳೆ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂದರೆ ಶೋಭಾ ಅವ್ರ ಕಬ್ಬಿನ ಜ್ಯೂಸಿಗೆ ಬನ್ನಿ, ಕಬ್ಬಿನ ಜ್ಯೂಸ್ ಕುಡೀರಿ. ಈಗ ನಾವು ತೃಪ್ತಿಯಾಗಿ 2 ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಮುಂದೆ ಹೋಗ್ತೀವಿ. ಚೆನ್ನಾಗಿತ್ತಲ್ವ ಕಾರ್ಯಕ್ರಮ? ಶೋಭಾ ಅವ್ರನ್ನ ನೋಡೋದಕ್ಕಾದರೂ ನೀವು ಈ ರಾಜ್ಕುಮಾರ್ ಸಮಾಧಿ ರೋಡಿಗೆ ಬಂದಾಗ ಇವ್ರ ಹತ್ರ ಕಬ್ಬಿನ ಜ್ಯೂಸ್ ಕುಡಿಬೇಕು. ಕುಡಿತೀರಲ್ವಾ? ನಮಸ್ಕಾರ ನಿಮಗೆ ಸ್ನೇಹಿತರೆ. ಅಪ್ಪು ಅವ್ರ ಸಿನಿಮಾದಲ್ಲಿ ಒಂದು ಹಾಡಿದೆ, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ಅದು ನಿಜವಾದ ಅರ್ಥದಲ್ಲಿ ಇವತ್ತು ಸಾಕ್ಷಾತ್ಕಾರ ಆಗೋಗಿದೆ. ಅಪ್ಪು ಅವರ ಸಮಾಧಿ ಸ್ಥಳದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳದಲ್ಲಿ ಅವರ ಅಭಿಮಾನಿ ದೇವರುಗಳು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರೋದನ್ನು ನೀವು ಕಣ್ಣಾರೆ ನೋಡಿದ್ರಿ, ಕಣ್ಣಾರೆ ನೀವು ಅನುಭವಿಸಿದಿರಿ, ನೋಡಿದಿರಿ. ಹೀಗೂ ಉಂಟೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹುಬ್ಬೇರಿಸ್ಕೊಳ್ಳೋ ಹಾಗೆ ಮಾಡಿದ್ರಿ. ಅಪ್ಪು ಅವರು ತೀರ್ಕೊಂಡು 5-6 ವರ್ಷಗಳಾಯಿತು, ಅಣ್ಣವರು ತೀರ್ಕೊಂಡು 20 ವರ್ಷಗಳಾಯಿತು. ಅಭಿಮಾನಿಗಳ ಸಂಖ್ಯೆ ಒಂದಿನಿತೂ ಕರಗದಂತೆ ಅಭಿಮಾನಿಗಳು ಬಂದು ಅವರನ್ನು ದರ್ಶನ ತಗೊಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಅವರನ್ನು ಅವಲಂಬನೆ ಮಾಡಿಕೊಂಡು ತಮ್ಮ ಸಂಸಾರವನ್ನು ಸಾಗಿಸ್ತಾ ಇದ್ದಾರೆ. ಹಲವು ರೀತಿಯ ವ್ಯಾಪಾರಗಳು, ಹಲವು ರೀತಿಯ ಬಿಸ್ನೆಸ್ಗಳು, ಹಲವು ರೀತಿಯ ಹೊಟ್ಟೆಪಾಡು. ಆದರೆ ಎಲ್ಲರದರ ಮೂಲ ಬೇರು ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. ನೋಡ್ರಿ, ಇದೆಲ್ಲ ಬಹುಶಃ ನಮ್ಮ ಕರ್ನಾಟಕದಲ್ಲಿ ನಡೆಯೋದಕ್ಕೆ ಮಾತ್ರ ಸಾಧ್ಯ. ಯಾಕೆಂತಂದರೆ ನಾವು ಅವ್ರನ್ನ ಅಷ್ಟು ಪ್ರೀತಿಸ್ತೀವಿ, ಅವರು ನಮ್ಮನ್ನು ಅಷ್ಟು ಪ್ರೀತಿಸ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು. ನಿಜವಾದ ಅರ್ಥದಲ್ಲಿ ಇದು ಬದುಕ ಬಂಡಿ, ನಿಜವಾದ ಅರ್ಥದಲ್ಲಿ ಇದು ಬೀದಿ ಬದಿಯ ಕಥೆಗಳು. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯ. ನಿರ್ಭೀತಿಯಿಂದ ನಿಮ್ಮ ಅಭಿಪ್ರಾಯಗಳನ್ನು ದಾಖಲಿಸಿ, ನಾವು ಬಹಳ ಗಂಭೀರದಿಂದ ಅದನ್ನು ಮನನ ಮಾಡ್ಕೋತೀವಿ. ಮುಂದಿನ ಸಂಚಿಕೆಯಲ್ಲಿ ಅದನ್ನು ತರೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಕಾರ್ಯಕ್ರಮದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ, ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಬದುಕ ಬಂಡಿ, ಬದುಕ ಬಂಡಿ.